ಹಾ 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 ನೋಡ್ಗುರು ಅಲ್ಲಿ ಹೊಗೆಯ ಜನ್ರೇಟ್ರ್ ಹೊಗೆ ಗೌರ್ಮೆಂಟವ್ರು ಇಂಥವು ಬ್ಯಾನ್ ಮಾಡ್ತಾ ಇಲ್ಲ ನೆಟ್ಗಿರೋದು ಬ್ಯಾನ್ ಮಾಡ್ಕೊಂಡು ಕೂತವ್ರೆ ನೋಡಲ್ಲಿ ಈ ಚಂದ್ರಾಯಪಟ್ಟಣದಿಂದ ನಾನು ಶ್ರವಣಬೆಳಗೊಳ ಕಡೆಗೆ ಹೊರಟಿದ್ದೀನಿ. ಅಲ್ಲೊಂದು ಟವರ್ ಡಿಸ್ಮ್ಯಾಂಟ್ಲಿಂಗ್ ಇದೆ. ಅದಕ್ಕೆ ನಾನು ಬೆಳಗ್ಗೆ 8 ಗಂಟೆಗೆ ಹೋಗಬೇಕಿತ್ತು. ಸ್ವಲ್ಪ ಎದ್ದು ಟಿಫನ್ ಮಾಡ್ಕೊಂಡು ಚಂದ್ರಾಯಪಟ್ಟಣಕ್ಕೆ ಬಂದು ಅಲ್ಲೊಂದು ಪೀಸ್ ಟೀ ಕುಡು ಹೊರಡೋಷ್ಟೊತ್ತಿಗೆ ಸಿಕ್ಕಾಬಿಟ್ಟೆ ಲೇಟ್ ಆಗೋಯ್ತು. ಅದಕ್ಕೆ ಇವಾಗ ಹೋಗ್ತಾ ಟಿಫನ್ ಟೀ ಎಲ್ಲ ಮಾಡ್ಕೊಳ್ತಾ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಇವಾಗ ಏನು ವರ್ಕು ಅಂದರೆ ಅಲ್ಲಿ ಜನಿವಾರ ಶ್ರವಣಬೆಳಗೊಳ ಟು ಚಂದ್ರಾಯಪಟ್ಟಣ ರೋಡಲ್ಲಿ ಸಿಗುತ್ತೆ ಕೆರೆ. ಜನಿವಾರ ಕೆರೆ ಫೇಮಸ್ಸು ನಮಗೆ ಸುತ್ತಮುತ್ತ ಇಲ್ಲಿ ಹಾಸನ ಚಂದ್ರಾಯಪಟ್ಟಣದಲ್ಲಿ. ಇಲ್ಲೇನಂದರೆ ಒಂದು ಟವರ್ ಇದೆ, ಒಂದು 15 ವರ್ಷ ಆಗಿದೆ ಅಗ್ರಿಮೆಂಟ್, 15 ವರ್ಷ ತನಕ ಅಗ್ರಿಮೆಂಟ್ ಕ್ಲೋಸ್ ಆಗಿದೆ. ಈಗ ಬಿಚ್ಕೊಂಡು ಹೋಗ್ಬೇಕು, ಜಾಗದ ಓನರ್ ಬಿಚ್ಕೊಂಡೋಗಿ ಅಂತ ಕೂತವ್ರೆ. ಅದಕ್ಕೆ ಕಂಪ್ನಿಯವ್ರು ಬೆಳಗ್ಗೆನೇ ಬಂದುಬಿಟ್ಟು ಶುರು ಮಾಡವ್ರೆ ಬಿಚ್ಚ ಕೆಲಸನ. ನೆನ್ನೆನೇ ಆಲ್ರೆಡಿ ಬಂದಿದ್ದರು, ಟೂಲ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಇವತ್ತು 7 ಗಂಟೆಗೆ ಶುರು ಮಾಡ್ತೀನಿ ಅಂತ ಹೇಳಿದ್ರು. ನಾನು ಬರೋದೇ ಲೇಟ್ ಆಗೋಯ್ತು. ಇನ್ನೇನು ಮಾಡೋದು, ಲೇಟ್ ಆದ್ರೆ ಆಯ್ತದೆ ಅಂದ್ಬಿಟ್ಟಂತೆಗೆ ಹೊರಟಿದ್ದೀನಿ ಆ ಕಡೆಗೆ. ಏನು ಮಾಡ್ತಾರೋ ಏನೋ ನೋಡಬೇಕು. ಇಂದ ಮೋಸ್ಟ್ಲಿ ಕಾಣಿಸುತ್ತೆ ಅನಿಸುತ್ತೆ, ಅಲ್ಲಿ ದೂರದಲ್ಲಿ ಇದೀವಿ. ಒಂದು ನಿಮಿಷ ಇಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಮೋಸ್ಟ್ಲಿ ಕಾಣಿಸುತ್ತೆ ಇಲ್ಲಿಂದ. ಅದೇ ಕಾಣಿಸ್ತೈತಲ್ಲ, ಅಲ್ಲೇ ಮೇಲ್ಗಡೆ ಹತ್ತಿ ಕೂತಿರಂಗವ್ರೆ. ಹೌದು ಗುರು, ಮೇಲ್ಗಡೆ ಒಂದು 4 ಜನ ಕೂತಿರಂಗವ್ರೆ. ಆಲ್ರೆಡಿ ನೆತ್ತಿ ಬಿಚ್ಚಾಕ್ಬಿಟ್ಟವ್ರೆ, ಎಕ್ವಿಪ್ಮೆಂಟ್ಸಲ್ಲಿ ಇಳಿಸಾಕ್ಬಿಟ್ಟವ್ರೆ. ನೆತ್ತಿಯೆಲ್ಲ ಬಿಚ್ಚಿ 4 ಜನ ಕೂತಾರೆ ನೋಡಿ ಅಲ್ಲಿ. ಇನ್ನೊಂದು 2 ನಿಮಿಷ ಅಲ್ಲೇ ಸೇಟ್ ಹತ್ರನೇ ಇರ್ತೀನಿ ಹೋಗಿ. ನಮ್ಮದು ಸ್ವಲ್ಪ ಜಿಯೋದೇನೇನೋ ಮೆಟೀರಿಯಲ್ಸ್ ಇರ್ತವೆ, ಆಂಟೆನಾಗಳು, ROHಗಳು, ಪವರ್ ಕೇಬಲ್ಗಳು, ಮೈಕ್ರೋವೇವ್ಗಳು ಎಲ್ಲ ಬಿಚ್ಚಿ ಇಟ್ಟಿರಂಗವ್ರೆ. ಕೊಟ್ಟಿರೋದು ನೋಡಬೇಕು, ಚೆಕ್ ಮಾಡ್ಕೋಬೇಕು. ಮೆಟೀರಿಯಲ್ನ ಡ್ಯಾಮೇಜ್ ಮಾಡೋದ್ರೆ ಏನು ಅಂತ ನೋಡಿ ಲಿಸ್ಟ್ ಹಾಕೋಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೇನು 2 ದಿನ ಬೇಕು ಟೈಮ್. 2 ದಿನ ಆದರೆ ನೆಲ ಸಮ ಮಾಡಿ ಬಿಸಾಕ್ಬಿಡ್ತಾರೆ. ಆಮೇಲೆ ಇದೊಂದು ಟವರ್ ಲೆಸ್ಸು ಈ ಜಾಗದಲ್ಲಿ. ನೆಕ್ಸ್ಟ್ ಬೇರೆ ಕಡೆ ಎಲ್ಲಿ ಕೊಡ್ಕೊತಾರೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಇದೊಂದು ಕಾಟ ತಪ್ಪಿತು ಅಂತ ಅರ್ಥ ಆಗೋದು. ಬಂದಪ್ಪ ಇವಾಗ 4 ಜನ ಸೇರ್ಕೊಬಿಟ್ಟವ್ರೆ ಮೇಲೆ. ಅವರೇನು ಮೊದಲೇ ಲ್ಯಾಡ್ರ್ ಬಿಚ್ಚಾಕ್ಬಿಟ್ಟಿರ್ತಾರೆ. ಹತ್ತಕ್ಕೆ ಲ್ಯಾಡ್ರ್ ಇರ್ತದಲ್ಲ, ಲ್ಯಾಡ್ರನ್ನೇ ಬಿಚ್ಚಿ ಮಡಗಿರ್ತಾರೆ ಮೊದಲು. ಆಮೇಲೆ ಸೈಡಿಂದ ಕೋತಿತಾವೆ ಹತ್ಕೊಂಡು ಹೋಗೋದೆ ಅವರು. ಏನು ಎದರಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇವ್ರಿಗೆ. ನೋಡಿ ಸೆಂಟ್ರಲ್ ಲ್ಯಾಡ್ರ್ ಇರುತ್ತೆ, ಲ್ಯಾಡ್ರನ್ನೇ ಇಲ್ಲ, ಬಿಚ್ಚಿ ಹಸ್ಬಿಟ್ಟವ್ರೆ ಮೊದಲೇ. ಮೇಲ್ಗಡೆ ಒಬ್ಬಣ್ಣ ಅಲ್ಲಿ ಕೂತಾವ ನೋಡಿ ತುದಿಲಿ ಪೀಕಲ್ಲಿ. ಬಿಚ್ಚಿ ಎಸಿತಾ ಇರೋದೆ ಕೆಳಗಡೆ ಹೆಂಗ್ಲಾರೆಲ್ಲನು. ಅವ್ರು ಕೆಲಸ ಮಾಡೋದು ನೋಡೋಕ್ಕೆ ಒಂಥರ ಚಂದ. ಬರಿ ಕಾಲಲ್ಲಿ ಎತ್ತವ್ರಪ್ಪ, ಏನು ಶೂ ಇಲ್ಲ ಏನಿಲ್ಲ. ಒಂದು 150 ಅಡಿ ಹೈಟ್ ಇದೆ ಇದು. 50 ಮೀಟ್ರ್ ಬರುತ್ತೆ. ಆಲ್ರೆಡಿ ಬಿಚ್ಚಿರಂಗಾರ ಒಂದು 3-4 ಮೀಟ್ರ್ ಬಿಚ್ಚಾಕ್ಬಿಟ್ಟವ್ರೆ. ಇನ್ನು 1 ದಿನ ಟೈಮ್ ಕೊಟ್ಟರೆ ಸಾಕು. ಇವತ್ತೊಂದು ದಿನ ಆಗಿ ನಾಳೆ ಒಂದು ದಿನಕ್ಕೆ ಬೇಸ್ಮೆಂಟ್ ತನಕ ಉದುರ್ಸಾಕ್ತಾರೆ. ಪಾರ್ಟ್ಸ್ನೇ ಬಿಚ್ಚಿ ರೋಪ್ ಹಾಕೊಂಡವ್ರೆ ಕೆಳಗಡೆಗೆ. ಮೇಲ್ಗಡೆ ಪುಲ್ಲಿ ಹಾಕೊಬಿಟ್ಟು ಕೆಳಗಡೆ ರೋಪ್ ಇಟ್ಕೊಂಡು ಕೆಳಗಡೆ ಒಂದಿಬ್ರು ಅವರೇ ಇಳಿಸ್ಕೋತಾರೆ ಅದನ್ನು ಮೇಲಿಂದ ಇಳಿಸ್ಕೊಂಡು ಬಿಚ್ಚಾಕ್ತಾರೆ. ಈ ಸಿಕ್ಕಾಪಟ್ಟೆ ಬಿಸಿಲು, ಬೇಸಿಗೆ ಬೇರೆ, ಅದು ಹೆಂಗೆ ಕೆಲಸ ಮಾಡ್ತಾರಪ್ಪ ಮೇಲ್ಗಡೆ ಗಾಳಿ ಇರುತ್ತೆ, ಆದರೂ ಸ್ವಲ್ಪ ರಿಸ್ಕಿ ಅದು, ಹೆವಿ ಬಿಸಿಲು. ಒಂದು 6-7 ಜನ ಟೀಮ್ ಇದೆ ಅವ್ರದ್ದು. 4 ಜನ ಮೇಲ್ಗಡೆ ಕೆಲಸ ಮಾಡೋರು, ಇನ್ನೊಂದು 3 ಜನ ಕೆಳಗಡೆ ಇರ್ತಾರೆ. ಎಳ್ದು ಕಿತ್ತು ಬಿಸಾಕ್ತಿರತ್ತೆ. ಆಲ್ ಕರ್ನಾಟಕ ಎಲ್ಲ ಕಡೆ ಹೋಗ್ತಾರೆ ಇವರು ಬಿಚ್ಚೋಕ್ಕೆ. ಟವರ್ ಬಿಚ್ಚೋದು, ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು, ಅದೇ ಕೆಲಸ ಇರೋದು. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸು. ಅದಕ್ಕೆ ಮತ್ತೆ ಈ ಥರ ಆಡ್ತಾ ಇರೋದು ಅವ್ರ ಮೇಲ್ಗಡೆ. ಒಂದು ಚೂರು ಎದರಲ್ಲ. ಊಟ ತಿಂಡಿಗೆಲ್ಲ ಇಲ್ಲೇ ಅರೇಂಜ್ ಮಾಡ್ಕೋತಾರೆ. ವೆಹಿಕಲ್ ಬೆಂಗಳೂರಿಂದ ಬಂದಿರೋದು, ವೆಹಿಕಲ್ ಇಲ್ಲೇ ಇದೆ. ತಿಂಡಿ ಊಟ ಎಲ್ಲ ಅವರವರೇ ಅಡುಗೆ ಮಾಡ್ಕೊಂಡು
ಇಲ್ಲೇ ಆಲ್ಟಿಂಗು ಬಿಚ್ಚಿ ಮುಗಿಯೋ ತನಕ ಮೇಟಲ್ಲಿ ತುಂಬ್ಕೊಂಡು ಹಂಗೆ ಹೊರಡ್ತಾ ಇರೋದೆ. ನೋಡಿ ಎಸಿತಾವ ನೋಡಿ ಒಬ್ಬರು ಹೆಂಗಲ್ಲ. ಹಾಂ ಎಸ್ತಾವ. ಹಾಂ ಅಷ್ಟೇ. ಕಿತ್ತು ಎಸಿತಾರೆ. ಚಿಕ್ಕದಾದರೆ ಎಸ್ಬಿಡ್ತಾರೆ. ದೊಡ್ಡದಾದರೆ ರೋಪ್ಗೆ ಹಾಕೊಂಡು ಪುಲ್ಲಿಯಿಂದ ನಿಧಾನ ಕೇಳಿಸ್ಕೊತಾರೆ. ಬಿಚ್ಚಿದವ್ರು ನೋಡಿ ಇಲ್ಲಿ ಸ್ಪ್ಯಾನರಲ್ಲಿ. ಬರೀ ಕಾಲಲ್ಲೇ ಹತ್ತವ್ರಪ್ಪ. ಟವರ್ ಕಾದು ಕೂತಿರ್ತದೆ ಈಗ ಬಿಸಿಲು ಹೋಗೋದಕ್ಕೂ. ಅವ್ರು ಕಂಫರ್ಟಬಲ್. ಬರೀ ಕಾಲಲ್ಲಿ ಗ್ರಿಪ್ ಸಿಗುತ್ತೇನೋ ಅದಕ್ಕೆ ಹತ್ತವ್ರೆ. ನಮ್ಮದಿದು ಜಿಯೋ ಎಕ್ವಿಪ್ಮೆಂಟ್ಸ್ ಇವೆಲ್ಲ. ಆಂಟೆನಾಗಳು, RRHಗಳು, ಕೇಬಲ್ಗಳೆಲ್ಲ ಕಾಂಪೌಂಡ್ ಒಳಗಡೆ ಇದೆ. ಅಲ್ಲೋದ್ರೆ ಮೇಲಿಂದ ಬೋಲ್ಟ್ ನಟ್ ತಲೆ ಮೇಲೆ ಬಿದ್ದರೆ ಅಷ್ಟೇ ಕತೆ. ನೋಡಿ ಇಲ್ಲಿ ಲ್ಯಾಡ್ರು ಫಸ್ಟೇ ಬಿಚ್ಚಿಟ್ಬಿಟ್ಟವ್ರೆ ಲ್ಯಾಡ್ರನ್ನ. ಇಲ್ಲ 3 ಜನ ಈ 4 ಜನ ಇರೋದಿಲ್ಲಿ. ಟೋಟಲ್ 8 ಜನ ಟೀಮ್ ಇಳಿಸ್ಕೊಂಡ್ರು ನೋಡಿ. ರೋಪು ಪುಲಿಯಿಂದ ಆ್ಯಂಗ್ಲರ್ ಇಳಿಸ್ಕೊಂಡ್ರು ದುಡ್ದು. ಈ ಥರ ಇವ್ರು ಮಾಡೋ ಕೆಲಸ. ಅಣ್ಣ ಅಲ್ಲೇ ಒಬ್ಬ ರೆಸ್ಟ್ ಮಾಡ್ತಾವನೆ ಇಲ್ಲಿ ಕೂತ್ಕೊಂಡು. ಮುಗೀತು ನಂದು. ಇನ್ನೇನು ನೋಡ್ಕೊಂಡಿದ್ದಾಯ್ತು. ಈಗ ಸ್ಕೂಟ್ರ್ ರೆಡಿ ಇದೆ. ಮನೆ ಕಡೆ ಜೂಟ್. ಬಾಯ್ ಬಾಯ್.